ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಗುರು, ನಿನ್ನ ಆರಾಧಕ. ಇವತ್ತು ನಮ್ಮೂರಲ್ಲಿ ಗಣೇಶನ ಬಿಡೋ ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ನಾವು ಗೌಡ್ರ ಮನೆ ಹತ್ರ ಹೋಗಿ ಟ್ರ್ಯಾಕ್ಟರ್ ತಂದುಬಿಟ್ಟು ಕ್ಲೀನ್ ಮಾಡೋಣ ಅಂತ ನಿಲ್ಲಿಸ್ಕೊಂಡು, ಆಮೇಲೆ ನಮ್ಮ ಪವನ ಟ್ರ್ಯಾಕ್ಟರ್ ಒಳಗಡೆ ಎತ್ತಿ ಕಸ ಗುಡಿಸ್ತಾ ಇದ್ದ. ಕಸ ಗುಡಿಸ್ಬೇಕಾದ್ರೆ ಅವನ ಎಕ್ಸ್ಪ್ರೆಷನ್ ನೀವೇ ನೋಡಿ. ಕಸ ಎಲ್ಲ ಗುಡಿಸಿದ ಮೇಲೆ ನಮ್ಮ ಪವನ ಮತ್ತು ತರುಣ ಗಾಡಿನ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಹುಡುಗರಿಗೆ ಏನು ಶ್ರದ್ಧೆ, ಏನು ಭಕ್ತಿ. ನಮ್ಮ ರಘುನ ನಾಷ್ಟ ಮಾಡ್ದ ಮಚ್ಚ ಅಂತ ಕೇಳಿದ್ರು. ಉಪ್ಪಿಟ್ಟು ಮಾಡೋರ್ನ ತಿನ್ನಲ್ಲ ಕೈಣ ಅಂತ ಅಂದ್ಬಿಟ್ಟ. ಈ ಕಡೆ ನಮ್ಮ ಹುಡುಗರೆಲ್ಲ ಸೇರಿ ಗಣೇಶನ ಕೂರ್ಸೋಕ್ಕೆ ಅಂತ ಟ್ರ್ಯಾಕ್ಟ್ರಿಗೆ ಅಲ್ಲಿಗೆ ಕಟ್ತಾಯಿದ್ರು. ಇವ್ರು ನೋಡ್ರಿ, ಕೆಲಸ ಮಾಡು ಅಂದರೆ ಆಟ ಆಡ್ಕೊಂಡು ಕೂತವ್ರೆ. ನಮ್ಮ ರಮೇಶ್ ಅಣ್ಣ ಅಂತೂ ಫುಲ್ಲು ಬ್ಯುಸಿ ಫೋನಲ್ಲಿ. ನಂತರ ಗಣೇಶನ ಹತ್ರಕ್ಕೆ ಪೂಜೆ ಸ್ಟಾರ್ಟ್ ಮಾಡೋದು. ಅಂತ ನಮ್ಮ ಹುಡುಗರು ಜೈಕಾರ ಹಾಕ್ಕೊಂಡು ಜೋರಾಗಿ ಜೋಶಲ್ಲಿ ಗಣೇಶನ ಟ್ರ್ಯಾಕ್ಟರ್ ಒಳಗೆ ತಂದಿಟ್ರು. ಗಣೇಶ ತುಂಬ ಭಾರ ಇರೋದ್ರಿಂದ ನಮ್ಮ ಹುಡುಗರು ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಮಾಡ್ತಾವ್ರೆ. ಕೊನೆಗೂ ಗಣೇಶನ ಎಲ್ಲರೂ ಸೇರಿ ಗಣೇಶನ ತಂದು ಅಲ್ಲಿಗೆ ಮೇಲೆ ಇಟ್ವಿ. ಕೊನೆಗೂ ಗಣೇಶನ ಅಲಂಕಾರ ಎಲ್ಲ ಮುಗೀತು. ಇಲ್ಲಿ ನೋಡ್ರಪ್ಪ, ನಮ್ಮಪ್ಪು ಗಣೇಶನ ಯಾವ ಥರ ಬೇಡ್ಕೋತಾನೆ ಅಂತ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನೋಡ್ರಪ್ಪ ನಮ್ಮ ಹುಡುಗರು ಡ್ಯಾನ್ಸ್ಗಳನ್ನ. ನಮ್ಮೂರು ಸರ್ಕಲಲ್ಲಿ ಸ್ಟೆಪ್ ಹಾಕಿ ಈಗ ನಮ್ಮೆಲ್ಲರ ಮುಂದಿನ ನಡೆ ನಮ್ಮ ಶೇಖರಣ್ಣರ ಮನೆ ಕಡೆ. ನೋಡ್ರಿ, ಈಗ ನಮ್ಮ ಭರತಣ್ಣನ ಡ್ಯಾನ್ಸ್ನ ಹೆಂಗೆ ಮಾಡ್ತಾರೆ ಅಂತ. ಅಲ್ಲಿಂದ ನೆಕ್ಸ್ಟು ನಾಡಗೌಡ್ರ ಮನೆ ತ ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಜೋಶು ಹೆಂಗದೆ ಅಂತ. ನೆಕ್ಸ್ಟು ನಮ್ಮ ಬೀದಿಲಿ ನೋಡಿ, ಇಲ್ಲಿ ನೋಡಿದ್ರು ನಮ್ಮ ಶೇಖರಣ್ಣ. ನೃತ್ಯ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಗಣೇಶನ ತಗೊಂಡು ಕೆರೆಗೆ ಬಿಡೋಣ ಅಂತ ಹೊರಟ್ವಿ. ಕೊನೆಗೆ ಹೆಗ್ಡಿಗೆರೆ ಹತ್ರ ಇರೋ ಕೆರೆ ಹತ್ರ ಬಂದು ಗಣೇಶನ ಇಳಿಸಿದ್ಮೇಲೆ ಗಣೇಶನಿಗೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಈ ಕಡೆ ನಮ್ಮ ಹುಡುಗರು ಗಣೇಶನಿಗೆ ಜೈಕಾರ ಹಾಕ್ತಾರೆ. ನೆಕ್ಸ್ಟು ಗಣೇಶನಿಗೆ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಹುಡುಗರೆಲ್ಲ ಸೇರಿ ಗಣೇಶನ ತಗೊಂಡು ಗಣೇಶ ಮುಳುಗುವಂಥ ಜಾಗ ನೋಡಿ ಅಲ್ಲಿಗೆ ತಗೊಂಡೋದ್ರು. ಆಮೇಲೆ ಗಣೇಶನ ನೀರಲ್ಲಿ 3 ಸಲ ಮುಳುಗಿಸ್ಬಿಟ್ಟು ಬರಬೇಕಾದ್ರೆ ಏನಾದ್ರು ಒಂದು ತಗೊಂಡು ಬರೋ ಸಂಪ್ರದಾಯ ಇದೆ.
ಗಣೇಶ ಕರೆಕ್ಟಾಗಿ ಮುಳುಗಿ ಅಂದ್ಬಿಟ್ಟು ನಮ್ಮಪ್ಪು ಕೆಳಗಡೆ ಇದ್ದ ಮಣೆನ ತೆಗ್ದ. ಆಮೇಲೆ ನಮ್ಮ ರಘು ಗೌರಿನ ಮುಳುಗಿಸ್ಬಿಟ್ಟು ಬರಬೇಕಾದ್ರೆ ಬಳೆ ತಂದ. ಇಲ್ಲಿಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಗೀತು. ನೆಕ್ಸ್ಟು ಪ್ರಸಾದ ವಿತರಣೆ ಇತ್ತು. ನಮ್ಮೂರಿನ ದೇವಸ್ಥಾನದ ಹತ್ರ ಎಲ್ರಿಗೂ ಪ್ರಸಾದನ ಹಂಚಿದ್ವಿ. ಊಟದ ಬಗ್ಗೆ ನಮ್ಮ ಹುಡುಗ ಏನು ಹೇಳವನೆ ಅಂತ ನೀವೇ ಕೇಳಿ. ಈ ರೀತಿ ನಮ್ಮ ಗಣೇಶ ವಿಸರ್ಜನೆ ಅದ್ಧೂರಿಯಾಗಿ ನಡೀತು. ಓಕೆ ಫ್ರೆಂಡ್ಸ್, ಬಾಯ್.